ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನೀತಿಶವ ಯೂಟ್ಯೂಬ್ ಚಾನಲ್. ನಾವಿವತ್ತು ಈಗ ಹಬ್ಬಕ್ಕೆ ಅಂತ ನಮ್ಮೂರಿಗೆ ಹೊರಟಿದ್ವಿ. ಸೊ ಹಿಂದಿನ ದಿನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಇನ್ನೇನು ಆಲ್ಮೋಸ್ಟ್ ಊರ ಹತ್ರ ಹೋಗ್ತಾ ಇದ್ವಿ. ಬನ್ನಿ ಊರಿಗೆ ಹೋದ್ಮೇಲೆ ಹೇಗಿದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಈಗ ಜಸ್ಟ್ ಮನೆಗೆ ಬಂದೆ. ಪಾಪ ಆಲ್ರೆಡಿ ಗಾಡಿಲೇ ಮಲಗಿದ್ನಲ್ವಾ, ಸೊ ತಗೊಬಂದು ಜೋಲಿ ಒಳಗಡೆ ಹಾಕ್ಬಿಟ್ಟು ಮಲಗಿಸ್ಬಿಟ್ಟೆ. ಇನ್ನೂ ಊಟ ಮಾಡಿಲ್ಲ. ಸೊ ಬನ್ನಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಷ್ಟೊತ್ತಿಗೆ ಪಾಪ ಇದ್ದರೆ ಅವ್ನಿಗೆ ಕರ್ಕೊಂಡು ಊಟ ಮಾಡಿಸ್ಬೇಕು. ಯಾಕಂದರೆ ನಾವು ಹೊರಟಾಗ ಈ ಕಡೆ ಮಧ್ಯಾಹ್ನನೂ ಈ ಕಡೆ ಬೆಳಗ್ಗೆ ಎಲ್ಲ ಆ ಥರ ಟೈಮ್ ಆಗಿತ್ತು. ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವೀಗ ಊರಿಗೆ ಬಂದು ಇವಾಗ ತಾನೇ ಪಾಪನ ಮಲಗಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಏನಿದ್ರು ಊಟ ಗೀಟ ಮುಗಿಸ್ಕೊಂಡು ನಾಳೆ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಬೇಕಷ್ಟೆ. ಲೆಟ್ಸ್ ಗೋ. ಈ ಡ್ರೆಸ್ ಏನಂದರೆ ನಾನು 4 ವರ್ಷದ ಮುಂಚೆ ಸ್ಟಿಚ್ ಮಾಡಿದ್ದು. ಸೊ ಇವಾಗ ಹಿಂಗಾಗುತ್ತೆ, ಫಿಟ್ ಆಗುತ್ತೆ, ಹಂಗೆ ನೋಡೋಣ ಅಂತ ಆಗುತ್ತೆ. ಪರವಾಗಿಲ್ಲ, ಸಂತೂರ್ ಮಮ್ಮಿ ಆಗಿದ್ದೀನಿ ಇವಾಗ. ಒಂದಷ್ಟು ನಾನು ಸ್ಟಿಚ್ ಮಾಡಿರೋದಿದೆ, ಅದೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು. ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಫುಲ್ಲು ನಾನು ಸ್ಟಿಚ್ ಮಾಡಿ ಬಟ್ಟೆಗಳನ್ನೆಲ್ಲ ತೋರಿಸ್ತೀನಿ. ಈ ಸ್ಟಗ್ ಮತ್ತು ಈ ಡ್ರೆಸ್ಸು ಎರಡು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದವಾಗ. ಇದು ಸಿಂಗಲ್ ಸ್ಟಾರ್ಸ್ ಇದೆ, ಸೊ ಹಂಗಾಗಿ ಸ್ಟಗ್ ಹಾಕ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಮಣ್ಣ ಮಾಡಬೇಕು. ಇಳಿಸ್ತೀನಿಲ್ಲ ಟ್ಯಾಕ್ರಿ ಮೇಲಿಂದ, ಟ್ಯಾಕ್ರಿ ಮೇಲಿಂದ ಇಳಿಸ್ತೀನಿ ಈಗ. ಮಾಡು. ಗಾಳಿ ಬಂಗಾರಿ, ಮಳೆ ಬರಂಗೈತೆ. ಒಳಗೋಗೋಣ ಗುಡು, ಒಳಗೋಗೋಣ. ಬಜಾರ ಬಜಾರ ಬಜಾರ, ನಮ್ಮನೆ ಬಜಾರ. ಏನು ಮುದ್ದು ಮುದ್ದು ಚಿನ್ನಿ ಮುದ್ದು ಬಜಾರ ಬಜಾರ, ನೀನು ಬಜಾರ. ಯಾರು ನೀನು? ಅಲ್ಲಿದೆಯಾ? ಏನದು? ಪಾಪನ ಹೆಸರೇನು? ವಿಹಾನ್. ಅದೇ ಪಾಪ ನಂಗೆ ಗೊತ್ತು. ಪಾಪನ ಹೆಸರೇನು? ಅದು ಪಾಪ. ಬಜಾರ 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 ಪಾಪ. ಇದು ಫೈಟ್ ಮಾಡುತ್ತೆ ಪಾಪ. ವಿಕ್ಸ್ ಕಾಣ್ತಿದೆ, ಕೈಗೆ ಸಿಕ್ತಿಲ್ಲ. ಗುಡು ಬಾಯ್. ನೀನು ಟಚ್ ಮಾಡು, ನಾನು ಹೋಗ್ತೀನಿ. ಬಾಯ್ ಪಾಪ. ಪಾಪಗೆ ಬಾಯ್ ಹೇಳ್ದ? ಹೇಳು ಪಾಪ ಬಾಯ್. ಬನ್ನಿ, ನಿಮ್ಮ ಅಪ್ಪಾಜಿದೆ ಎಂದು. ಅಪ್ಪಾಜಿ ಬಂದಿಲ್ಲ ಇನ್ನು. ತುಳ್ಳು ಏನಾಯ್ತು? ಮುಟ್ರಿ ಮುಣಿ ಸೊಪ್ಪ ಇದ್ದಾನೆ. ಕಡುಬು ಪಲ್ಯ ಒಬ್ಬಟ್ಟಿಗೆ ರೆಡಿ ಆಗ್ತಿದೆ. ಇನ್ನು ಅನ್ನಕ್ಕೆ ಹೋಗುತ್ತೆ. ಇನ್ನು 7:30. ನನ್ನ ಮಗ ಇನ್ನೂ ಎದ್ದಿಲ್ಲ. ಬನ್ನಿ, 7:30 ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಆಗಿದೆ. ಏನೇನು ಫ್ರೆಶ್ ಅಪ್ ಆಗಿ ಒಬ್ಬಟ್ಟೆಲ್ಲ ತರಬೇಕು. ಇಟ್ಟಿದ್ದೀನಿ. ಅದಕ್ಕೆ ಅಷ್ಟು ಪುಡಿ ಹಾಕಿಲ್ಲ. ಪಾಪಗೆ ಹಚ್ಬೇಕಾದ್ರೆ ಸ್ವಲ್ಪ ಅಷ್ಟು ಹಾಕೋಣ ಅಂತ. ನಾನು ಸ್ನಾನಕ್ಕೆ ಹೋಗ್ತೀನಿ ಈಗ. ಇವತ್ತು ಅಂಡೆ ಒಲೆ ಸ್ನಾನ. ತಂದಿದ್ದಾರು ಬೇವು ಬೆಲ್ಲ ಎಲ್ಲ. ನನ್ನ ಮಗನಿಗೆ ಎಳ್ನೀರು ರೆಡಿ ಇದೆ. ನಾನು ಎತ್ಕೊಳ್ಳೋದು ಸರ.
ಹಿಂಗಲ್ಲ ಯಾವುದಾ ಯಾರು ಹೇಳಿದ್ದು ಫಸ್ಟ್ನೇ ವೀಡಿಯೋ ಅದೇನೆ. ಬಟ್ ನೀವು ಎಣ್ಣೆ ಹಚ್ಕೊಂಡಿದ್ರಲ್ಲ ಅದು ತಗೊಂತಿರ್ಲಿಲ್ಲ. ಯಾಕೆ ಅವ್ನಿಗೆ ಹಾಕಿದೆ ಬನಿಯನು ವಿಡಿಯೋಗೆ ತಗೊಳಲ್ಲ ಅದಿಲ್ಲಾಂದ್ರೆ. ಐ ಚಲೋ ಹಬ್ಬದ ಕೆಲಸ ಎಲ್ಲ ಮುಗೀತು. ಸೊ ಹಂಗಾಗಿ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನೇನು ಕೆಳಗಡೆ ಹೋಗಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಇವಾಗ. ಚಡ್ಡಿ ಹಾಕೊಂಡು ಹೊಸ ಬಟ್ಟೆ ಹಾಕೊಳ್ಳಿ. ಕಚ್ಬೇಡ ನಾನು ಕಚ್ಕೊಡ್ತೀನಿ, ಸುಮ್ಮನೆ ಇರಬೇಕು. ಕಚ್ಚೋಗಿ ಅದು ಅಣಿಗಂತ ಹಚ್ಚೆ. ಓ ಇಬ್ಬುತ್ತಿ. ಸಾರಿ ಮಮ್ಮಿ. ಅದು ಬೇಡ, ಇದೆ ಇಲ್ಲೇ ಕದೀತು. ಹಚ್ಕೊಂಡಿದ್ಯಾ? ಹ್ಞೂ ತುಂಬಾ ವರ್ಷ ಎಡೆ ನೀವು ತಣ್ಣದಾದ್ರೆ ತುಂಬಿ ನೋಡಿ ಅಲ್ಲಿ ಇಟ್ಟಿದ್ದೀನಿ. ಅದು ತಗೋಬೇಕು. ಬಾಳೆಹಣ್ಣು ತಗೊಂತಾರೆ. ಸಾಕು ಅನ್ನೋದೇ ಅಂತಾಳೆ. ಸಾಕು ಗುಡ್ಡು ಮುದ್ದು ಬಾ. ಅಂಬ ಅನ್ಬೇಕು ಮಗನೆ. ಬೂವಾ ಒಂದು 4:15 ಪಾಪ ಮಲಗಿದ್ದ. ನಾನೊಂದು 5:30 ಮಲಗಿದ್ದೆ. ಇವಾಗ 7 ಗಂಟೆ. ಇವಾಗ ಎದ್ದಿದ್ದೀವಿ ಇಬ್ರು. ಸೊ ಲಾಸ್ಟ್ ಇಯರು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಅದು ಇದೇ ಹಬ್ಬಕ್ಕೆ. ಇಲ್ಲಿ 1 ವರ್ಷ ಆಯಿತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ. ತುಂಬ ಸೀರಿಯಸ್ಸಾಗಿ ತೊಗೊಂಡಂತೂ ಮಾಡಿಲ್ಲ. ಏನಾದರೂ ಇಂಪಾರ್ಟೆಂಟ್ ನನಗೆ ಹಾಕ್ಬೇಕು ಅನಿಸಿದ್ದು, ಮಾಡಬೇಕು ಅನಿಸಿದ್ದು ಮಾತ್ರ ವೀಡಿಯೋ ಮಾಡ್ಕೊಂಡು ಹಾಕ್ತಿದ್ದೆ. ಥರ ಎಕ್ಸೈಟ್ಮೆಂಟ್. ಒಂದು ವರ್ಷ ಆಗೋಯ್ತು ಕಂಪ್ಲೀಟಾಗಿ. ನನ್ನ ಮಗನ ನೋಡಿ ನಾನು ಇಲ್ಲಿ ಮಾತಾಡ್ತಿದ್ರೆ ಕಣ್ಣನ ಥರ ಹೋಗಿ ಚಕ್ಲಿ ಎಲ್ಲ ಹೊತ್ಕೊಂಬಂದು ತಿಂತಾವನೆ ಪೂಜೆಗೆ ಇಟ್ಟಿರೋದ. ಕುರ್ಕುಲ್ಸು ಬಣ್ಣ ಇವನು. ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಇವಾಗ ಸ್ವಲ್ಪ ಊಟ ಮಾಡಿದ್ದಾನೆ. ಜೊತೆಗೆ ಸ್ನ್ಯಾಕ್ಸ್ ಬೇರೆ ಅಲ್ಲ ಗುಡು ನಿಂಗೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.